ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಿ, ಇದನ್ನೆಲ್ಲ ಇಂಟೆಲಿಜೆನ್ಸ್ನವರು ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟೆಲಿಜೆನ್ಸ್ ವಿಂಗ್ ಇದಾವಲ್ಲ, ರಾ ಇದೆ, IB ಇದೆ, ಇವರೆಲ್ಲ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋರು. ಅವರು ಹಿಡ್ದಾಕ್ಬೇಕು. ಈಗ ನೋಡಿ, ನಾವು ಹಿಡಿದವನು ಆನೇಕಲ್ ಹತ್ರ ನಾವು 4 ಜನನ ಹಿಡಿದಿದ್ದೀವಿ. ಅವರು ಕಪಲ್, 2 ಕಪಲ್, 4 ಜನನ ಹಿಡ್ಕೊಂಡ್ರೆ 4 ಜನನೂ ನಮ್ಮ ರಾಜ್ಯಕ್ಕೆ ಬಂದು 1 ವರ್ಷ ಆಗಿದೆ. ಆದರೆ ಇಂಡಿಯಾಕ್ಕೆ ಬಂದು 10 ವರ್ಷ ಆಗಿದೆ. ಬಂದಿದ್ದಾರೆ, ಅವ್ರು ಹೇಳ್ಕೊಂಡಿರೋದು 10 ವರ್ಷ ಆಗಿದೆ ಅಂತ. ಈಗ ನಾವು ಅದನ್ನೆಲ್ಲ ಬ್ಯಾಕ್ ಟ್ರ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಹೆಂಗೆ ಬಂದ, 10 ವರ್ಷ ಎಲ್ಲಿದ್ದ, ಅದು ಇದು ಅಂತ ನಾವು ಮಾಡ್ತಿದ್ದೀವಿ. ಈಗ ನಾವು ಇವರಿಗೆ ತಿಳಿಸಿದ್ದೀವಿ, IBನವ್ರಿಗೆ, ಇಂಟೆಲಿಜೆನ್ಸ್ ಬ್ಯೂರೋ ಇದೆಯಲ್ಲ, ಅವರು ಕಂಡುಹಿಡಿತಾರೆ. ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ರಾಜ್ಯದಲ್ಲಿ ನಾವು ಹಿಡ್ಕೊಳ್ತೀವಿ. ಈಗ ನಮ್ಮವರೇ ಹಿಡ್ದಿದ್ದು, ನಮ್ಮ ಪೊಲೀಸೇ ಹಿಡಿದು ಅವ್ರಿಗೆ IBನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳ್ತಾರೆ ಇನ್ನೂ ಯಾರೋ ಅವರಿದ್ದಾರೆ ಇವರಿದ್ದಾರೆ ಅಂತ. ವಿ ಆರ್ ಸರ್ಚಿಂಗ್. ಹಿಂದೆ ಒಂದು ಸರಿ ಇಂಥದ್ದೇ ಒಂದು ಘಟನೆ ಆಗಿತ್ತು. ಒಬ್ಬ ವ್ಯಕ್ತಿ ಇದರ ಹತ್ರ ಇಲ್ಲ, ಅದು ಯಾವುದೋ ಒಂದು ದೇವಸ್ಥಾನದ ಹತ್ರ ಒಂದು ಅಂಗಡಿ ಇಟ್ಕೊಂಡು, ಅಂಗಡಿ ಸಾಲಿನಲ್ಲಿ ಅವನು ಒಂದು ಅಂಗಡಿ ಇಟ್ಕೊಂಡಿದ್ದಾನೆ. ಯಾರಿಗೂ ಗೊತ್ತಿಲ್ಲ. ಅವನು ನಾರ್ಮಲ್ ಕೋರ್ಸ್ನಲ್ಲಿ ಅವನು ಒಂದು ಅಂಗಡಿ ನಡೆಸ್ತಾ ಇದ್ದಾನೆ. 10 ವರ್ಷ ನಡೆಸಿದ್ದಾನೆ. ಅಲ್ಲಿ ಒಳಗಡೆ ಒಂದು ಟ್ರಾನ್ಸ್ಮಿಟರ್ ಎಲ್ಲ ಇಟ್ಕೊಂಡು ಯಾವ ದೇಶಕ್ಕೆ ಕಳಿಸ್ತಾ ಇದ್ನೋ ಅದೆಲ್ಲ ಹಿಡಿದ್ರು. ಹಾಗೆ ಬರ್ತಾ ಇರ್ತಾರೆ ಇದೆಲ್ಲ. ಇದು ಬಂದಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ನವರು ಇಲ್ಲ ಅವರಾದರೂ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು. ನೋಡಿ, ಕರ್ನಾಟಕದಲ್ಲಿ ಕೆಲವು ಸರಿ ಕೊಡ್ತಾರೆ. ಕರ್ನಾಟಕ ಪೊಲೀಸಿಗೆ ಹೇಳ್ತಾರೆ, ನೋಡಿ ಇಂಥವ್ನು ಯಾರೋ ಒಬ್ಬ ಬಂದಿದ್ದಾನೆ, ಎಲ್ಲೋ ಇದ್ದಾನೆ, ಹುಡುಕಿ ಅಂತ ಟ್ರೇಸ್ ಮಾಡ್ತಾರೆ. ಇನ್ನೊಂದು ಸರಿ ಕೆಲವು ನಮ್ಮವರೇ ಹಿಡಿತಾರೆ. ಇಟ್ಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಸುಮ್ಮನೆ ಇದೆಲ್ಲ ಮಾತಾಡೋದು ಅರ್ಥವಿಲ್ಲ. ಈ ಚೀಪ್ ಟಾಕ್ ಅಂತೀವಿ ನಾವು. ನಾನು ಹೇಳಿದ್ದೇನು, ದೇಶದ ಇಂಟೆಲಿಜೆನ್ಸ್ನವ್ರು ಮಾಡಬೇಕಿಲ್ವಾ? ನಾನೇನು ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗಿದ್ದೇನೆ. ಅವರು ಮಾಡಬೇಕು, ನಾವು ಮಾಡಬೇಕು. ಜೋಶಿಗೇನಂತೆ? ಹಾಂ, ಸಹಚರಿಕೆ ಅಲ್ಲ ರೀ. ಅವ್ರು ಮಾಡಿದ್ರು, ನಾವು ಮಾಡಿದ್ರು, ಇದೇ ಹೇಳ್ಕೊಂತಿರ್ಗಾನ ನಾವು. ದೇಶದ ಭದ್ರತೆ ಇಂಪಾರ್ಟೆಂಟು. ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ನಾನು ಮಾಡಿದ್ನೋ, ಇನ್ನೊಬ್ಬರು ಮಾಡಿದ್ರು, ಅದೆಲ್ಲ ಇಂಪಾರ್ಟೆಂಟು. ದೇಶದ ಭದ್ರತೆ ಇಂಪಾರ್ಟೆಂಟು. ಯಾರಾದ್ರೇನು, ಯಾರು ಸರ್ಕಾರ ಇದ್ರೇನು ಭದ್ರತೆ, ಅವರಿದ್ದಾಗಲೂ ಭದ್ರತೆನೇ ಇರಬೇಕು, ನಾವಿದ್ದಾಗೂ ಭದ್ರತೆ ಇರಬೇಕು.